ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನಮ್ಮಮ್ಮ. ಬಾಸ್ ಆಂಜನೇಯನ ಜಾತ್ರೆ, ಅದಕ್ಕೆಲ್ಲ ಹೋಗ್ತಾ ಇದ್ದೀವಿ. ಇದೆ ಆಂಜನೇಯ ಸ್ವಾಮಿ ಟೆಂಪಲ್. ತೇರು ರೆಡಿ ಆಗಿದೆ, ಇನ್ನೇನು ದೇವ್ರು ಬರುತ್ತೆ. ಆಂಜನೇಯ ಸ್ವಾಮಿ ಇನ್ನೇನು ಹಂಗೆ ನಮ್ಮ ಬೇವರ್ಸಿ ಸಿಕ್ಕದ್ಲ. ಬೇಕು ನನ್ನ ಮಗನಿಗೆ ನನ್ ಬಿಟ್ರೆ ಗತಿ ಇಲ್ಲ, ನನಗೆ ಈ ನನ್ನ ಮಗನ್ ಬಿಟ್ರೆ ಗತಿ ಇಲ್ಲ. ಲಡ್ಡುನೇ ತಿಂದಿಲ್ಲ ಅಲ್ವಾ ನೀನು? ಅಲ್ವಾ? ಯಪ್ಪ ಯಪ್ಪ ಇಷ್ಟೊಂದು ಬರ್ಗೆಟ್ಟಿದ್ಯಾ ಅಂತ ಗೊತ್ತಾಗ್ಲಿಲ್ಲ. ಹಾಗೆ ನಮ್ದು ಒಂದು ರೀಲ್ಸ್ ಇರಲಿ ಅಂತ ಮಾಡೋಣ ಅಂತ ಹೋದ್ವಾ. ಅಡ್ಡ ಯಾರೋ ಒಬ್ರು ಬರ್ತಿದ್ರು. ಫೈನಲಿ ಒಂದು ಮಾಡಿದ್ದೀವಿ, ಅಪ್ಲೋಡ್ ಮಾಡಿದ್ದೀವಿ. ನನ್ನ ಇನ್ಸ್ಟಾಗ್ರಾಮ್ ಐಡಿಲಿ ನೋಡ್ಬೋದು. ವಿನು, ನಿಂಗೇನು ಮದುವೆ ಆಗದ ಏನು? ಆ ಜಾಮೂನ್ ಬಟ್ಲು ಥರ ಅದು ಯಾಕೆ ಶೋಕಿ ಮಾಡ್ತೀಯಾ? ತಗೊಳ್ಳಲ್ಲ ಏನಿಲ್ಲ, ಈ ಥರ ಎಲ್ಲ ಅಂಗಡಿ ಮುಂದೆ ಕರ್ಕೊಂಡು ಹೋಗು ಬಿಡು. ಬರೀ ಡೌಗಳು ನಿಂದು. ಈಗ ಊಟಕ್ಕೆ ನಿಂತಿದ್ದೀವಿ. ಅಪ್ಪ ಏನು ರಶ್ ಅದಪ್ಪ. ದೇವಸ್ಥಾನಕ್ಕೆ ಬಂದು ಪ್ರಸಾದ ತಿಂದೋದೇ ಸಾಕು. ದಿರ್ ಓವರ್ ಬಿಲ್ಡಪ್. ರೆಡಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ವಿನು ಏನಂದ್ರು ಅವರು? ನಾನು ತರಕಾರಿ ಬೇಡ ಅನ್ನ, ಅದಕ್ಕೆ ತರಕಾರಿ ತಿಂದು ದಷ್ಟಪುಷ್ಟವಾಗಿರ್ಬೇಕು ಅಂದ್ಬಿಟ್ಟು ಡಬಲ್ ತರಕಾರಿ ಆಗ್ತದೆ. ಅಲ್ಲ, ತರಕಾರಿ ಬೇಡ ಅಂದಿದ್ಯಲ್ಲ ದೇವಸ್ಥಾನಕ್ಕೆ ಬಂದು. ನೀನು ಎಂತವಳು ಹೇಳಿ ಇರೋ ಉಟ್ಟು ನೋಡು ನೀನು. ವಯಸ್ಸಾಗಿಲ್ಲ ಹೀಗೆ ಈ ಬಾಳು ಮುಂದಿಗೆ ನಮ್ಗೆ ಏನು ಬಾಳೋ ನಿಂದು ಬರಬ. ನಿಮ್ಮ ಅಮ್ಮನ ಪಿಂಡ. ವಿನು, ಜಾತ್ರೆ ಎಲ್ಲ ನೋಡಿ ನಮ್ಮಿಂದ ಒಂದು ಸಾಂಗ್ ನೆನಪಾಗುತ್ತೆ. ಯಾವುದಪ್ಪ ತಾಯಿ? ಜಾತ್ರೆ ಈ ಬಿಸಿಲು ಮಕ್ಕಕ್ಕೆ ಹೊಡಿಯೋತೀರು. ಅವು ನೋಡೋಣ, ತೇರೆಳಿಯೋಣ ಅಂತ ನಾನು ವಿನುತ ಹೋದು. ಈಗ ಇನ್ನು ಮನೆಗೆ ಹೊರಟು ತಿರ್ಗಾ ಸಂಜೆ ಬರೋಣ ಅಂತ. ಈಗ ತಿರ್ಗಾ ಸಂಜೆ ವಿನು ಮನೆಯಿಂದ ಜಾತ್ರೆಗೆ ಹೋಗೋಣ ಅಂತ ಹೊರಟು. ಎಷ್ಟು ಚಂದ ಕಾಣ್ತಿದೆ ನೋಡಿ, ಸಗದ ಕಾಣ್ತಿದೆ. ಈಗ ಸಂಜೆ ಬಂದು ಆಲ್ರೆಡಿ ದೇವ್ರನ್ನ ಕೆಳಗಡೆ ಇಳಿಸ್ಬಿಟ್ಟು ಕರ್ಕೊಂಡು ಹೋಗ್ತಿದ್ರು. ಈಗ ಮನೆಗೆ ಹೊರಟು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಕೀಪ್ ಸಪೋರ್ಟಿಂಗ್.